ರೋಡಲ್ಲಂತೂ ಹೋಗಕ್ಕೆ ಆಗಲ್ಲಪ್ಪ. ಧೂಳ ಅಂದ್ರೆ ನೋಡು ಎಂತ ಫಾಸ್ಟ್ ಹೊಡಿತಾರೆ ನೋಡಿ. ಈ ಕಾರ್ ನೋಡಿ ಎಂತ ಫಾಸ್ಟ್ ಹೊಡಿತಾರೆ. ಇಲ್ಲಿ ಬಂದ್ರೆ ಉಸಿರು ಕಟ್ಟದೆ. ಡೈಲಿ ಈ ರೋಡ್ ಯಾವಾಗ ಹಾಕತ್ತೆ ಗೊತ್ತಿಲ್ಲ. ನಾಳೆ ಸ್ಟ್ರೈಕ್ ಐತೆ ಅಂತ ಏನ್ ಮಾಡ್ತಾರೋ ಗೊತ್ತಿಲ್ಲ. ಇನ್ನು ಮಂಗಳವಾರ ಬಿಸಿಲು ಸ್ಟ್ರೈಕ್ ಮಾಡ್ಬೇಕು ಮತ್ತೆ ಇಲ್ಲಿ. ಯಾಕಂದ್ರೆ ವರ್ಷಗಟ್ಟಲೆ ಆದ್ರೆ ರೋಡ್ ಆಗಲ್ಲ ಅಂದ್ಮೇಲೆ ಎಂತ ಮಾಡ್ಬೇಕಾಗ್ತೀನಿ ಇಲ್ಲಿ, ಹೌದಲ್ಲ? ಬಂಕಲ್ಲಿ ಇಷ್ಟು ಪೆಟ್ರೋಲ್ ಬಂಕ್ ಕೆಲಸ ಮಾಡ್ತಿದ್ದೆ. ನಾನು ಹ್ಯಾಂಡಿಕ್ಯಾಪ್ಟ್ ಇದ್ದೆ. ನಾನು ಒಂದೇ ಕೈಯಲ್ಲಿ ಇಷ್ಟು ಗಣಗೇರಿ ಹೋಗ್ಬೇಕು ದಿನನಿತ್ಯನೂ. ಒಂದೇ ಕೈಯಲ್ಲಿ ನಡೀಲಿಕ್ಕೆ ಆಗೋದಿಲ್ಲ. ಆ ಧೂಳಲ್ಲಿ ನನಗೆ ಹಗಲು ರಾತ್ರಿ ನಡೀಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಆ ಪರಿಸ್ಥಿತಿ ಹಂಗೆ. ಆದಷ್ಟು ಬೇಗ ಆ ರೋಡನ್ನು ಮಾಡಿಕೊಡ್ಬೇಕಂತ ನಿಂತ್ಕೊಳ್ಳುತ್ತೆ. ಈ ರೋಡಿನ ಸಂಬಂಧ ಧೂಳಿನಿಂದ ತುಂಬಾ ಆರೋಗ್ಯದ ಮೇಲೆ ಪರಿಣಾಮ ಆಗ್ತಾ ಇದೆ. ಇವಾಗ ನನಗೇನೆ ಆಲ್ಮೋಸ್ಟ್ ಒಂದು 3.5 months ಮೇಲಿಂದ ನೋಡ್ತಾ ಇದ್ದೇನೆ. ಥಂಡಿ ಮತ್ತು ಕಫದ ಹೋಗ್ತಾನೆ ಅಷ್ಟೊಂದು ಇದಾಗಿದೆ. ಜನ ಓಡಾಡೋಕ್ಕಾಗ್ತಾ ಇಲ್ಲ. ಪಬ್ಲಿಕ್ ತುಂಬ ಫಸ್ಟಿಗೆ ನಮ್ಮ ಆಟೋದಲ್ಲೇ ಪೇಷಂಟ್ ಆಗ್ಬಿಡ್ತಾರೆ. ಆ ಥರ ಇದೆ ರೋಡ್. ಗ್ಯಾರೇಜಿಗೆ ದುಡ್ಡು ಹಾಕಕ್ಕೆ ಸಾಕಾಯ್ತು. ದುಡಿಮೆನೇ ಕಡಿಮೆ ಆಗಿಬಿಟ್ಟಿದೆ. ಗ್ಯಾರೇಜಿಗೆ ಹಾಕೋಕ್ಕೆ ಸಾಕಾಗಿದೆ. ಇಡೀ ದಿವಸ ದುಡಿಯೋದು ಗ್ಯಾರೇಜಿಗೆ ಹಾಕೋದು ಅಷ್ಟೇ ಆಗಿಬಿಟ್ಟಿದೆ ಈ ರೋಡಲ್ಲಿ. ರಾಜಕಾರಣಿಗಳೆಲ್ಲ ಕಣ್ಣು ಮುಚ್ಕೊಂಡಿದ್ದಾರೆ. ಏನು ಅವ್ರಿಗೇನು ಸಂಬಂಧವೇ ಇಲ್ಲ. ನಮ್ಗೆ ಒಳ್ಳೇದು. ಯಾಕಂತಂದರೆ ಈ ರೋಡಲ್ಲಿ ಅಡ್ಡಾಡ್ಲಿಕ್ಕೆ ಆಗೋದಿಲ್ಲ. ಈಗ ಒಂದು ಪ್ರೆಸಿಡೆಂಟ್ ಅವ್ರನ್ನ ಕರ್ಕೊಂಡು ಹೋಗೋದು ಅಂದ್ರೆ ನಮ್ಗೆ ಭಾಳ ಸಮಸ್ಯೆ ಆಗ್ತದೆ. ಹಾಗಾಗಿ ಆಟೋ 3 ಗಾಲಿ ಆಟೋ ಹೊಡಿಲಿಕ್ಕಂತೂ ಭಾಳ ಕಷ್ಟ. ಹಾಗಾಗಿ ಒಂದ್ಸಲ ನೋಡ್ಬೇಕು ಅವರು ಯಾರು ಈ ಶಾಸಕರೆಲ್ಲ. ಬಿಸಿಲುಕೊಪ್ಪದಲ್ಲಿ ಮಂಗಳವಾರ 5ನೇ ತಾರೀಕು ಬೆಳಗ್ಗೆ 8:30ಕ್ಕೆ ಈ ಅವ್ಯವಸ್ಥೆ ವಿರುದ್ಧ ನಾವು ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ನಮ್ಮ ಕಡೆ ಈ ವ್ಯವಸ್ಥೆ ಗಮನ ಬಂದ್ರಾದರೂ ನಮಗೆ ಈ ಮಳೆಗಾಲದೊಳಗಡೆ ಈ ನರಕದಿಂದ ಮುಕ್ತಿ ಸಿಗತ್ತೆ ಅನ್ನೋ ಒಂದು ಭರವಸೆಯಿಂದ ನಾವು ಈ ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೀವಿ. ಏನು ಮಳೆಗಾಲದೊಳಗಡೆ ಈ ರೋಡ್ ಮಾಡಿಲ್ಲ ಅಂದರೆ ಈಗ 5 ವರ್ಷ ಜನ ಒಂದು ನರಕದ ಒಂದು ಹಂತವನ್ನು ನೋಡಿದ್ದಾರೆ. ಹಿಂದಿನ 5 ಮಳೆಗಾಲದಲ್ಲಿ. ಈ ಮಳೆಗಾಲದೊಳಗಡೆ ರಸ್ತೆ ಆಗಿಲ್ಲ ಅಂದರೆ ನರಕದ ಪರಮಾವಧಿಯನ್ನು ನೋಡ್ತಾರೆ. ಎಷ್ಟೋ ಜನ ಜೀವನೂ ಕಳ್ಕೊಳ್ಳುವಂಥ ಸಂದರ್ಭ ಈ ರಸ್ತೆಯಲ್ಲಿದೆ. ನೀವು ಈ ರಸ್ತೆಯಲ್ಲಿ ಬಂದು ಹೋದವ್ರಿಗೆ ಗೊತ್ತಿದೆ. ಕೆಲವೊಬ್ಬರು ಯಾವುದೇ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಬಹಳಷ್ಟು ಜನ ಬಂದು ಹೋದರೂ ಅದ್ರ ಬಗ್ಗೆ ಯಾವುದೇ ಕ್ರಮ ತಗೋತಾ ಇಲ್ಲ. ಹಾಗಾಗಿ ನಾವೆಲ್ಲ ಸೇರಿ ಪ್ರತಿಭಟನೆ ಮಾಡಿ ನಮ್ಮ ಕೂಗನ್ನು ಈ ಪ್ರಪಂಚಕ್ಕೆ ತೋರಿಸ್ಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ.